ಏನು ಅನ್ನಿಸ್ತಾ ಇದೆ? ಏನು ಅನ್ನಿಸ್ಬೇಕು? ನನಗೇನು ಅನ್ನಿಸ್ತಿಲ್ಲ. ಹೋಗ್ತಾ ಹೋಗ್ತಾ ಅನಿಸುತ್ತೆ ಬಿಡಿ. ನಾನು ನಿಮ್ಮ ಜೊತೆ ಮದುವೆಯಲ್ಲಿಟ್ಟ 7 ಹೆಜ್ಜೆಗಳು ಇವತ್ತು ನಾನು ನಿಮ್ಮ ಜೊತೆ ಇಡ್ತಿರೋ ಎಲ್ಲ ಹೆಜ್ಜೆಗಳಿಗೂ ಮುನ್ನುಡಿ ಆಗ್ತಾ ಇದೆ. ಈ ದಿನಕ್ಕೋಸ್ಕರ ನಾನು ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಗೊತ್ತಾ? ನಾನು ಅಷ್ಟೇ ಕಣೋ, ಇದೇ ದಿನಕ್ಕೋಸ್ಕರ ಕಾಯ್ತಾ ಇದ್ದೆ. ಹೀಗೆ ಎಲ್ಲರಿಂದ ದೂರ ಬಂದು, ಅಂದರೆ ಯಾರು ಇಲ್ದಿರೋ ಜಾಗಕ್ಕೆ ನಾವಿಬ್ಬರೇ ಬಂದು ಸಮಯ ಕಳಿಬೇಕು ಅನ್ನೋದು ನಾನು ತುಂಬ ದಿನದಿಂದ ಕನಸು. ಇಲ್ಲಿ ನಮ್ಮಿಬ್ಬರ ಮಧ್ಯ ಯಾರೂ ಬರಲ್ಲ. ಹೌದು, ಇದು ನನ್ನ ಕನಸು ಕೂಡ. ಹೀಗೆ ಯಾರೂ ಇಲ್ದಿರೋ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದು ನಿಮ್ಮನ್ನು ನನ್ನನ್ನು ಏನಿಲ್ಲ ಬಿಡಿ, ನಿನ್ನನ್ನು ಕೊಂದು ಹಾಕಬೇಕು ಅಂತ ಆಸೆ. ಕೈ ಬಿಡಿ, ನಾನು ಹೋಗಬೇಕು. ಎಲ್ಲಿಗೆ ಹೋಗ್ತೀರಾ? ಇವತ್ತು ಅಮಾವಾಸ್ಯೆ. ಸುತ್ತಮುತ್ತ ಕೂಡ ಯಾರು ಇರಲ್ಲ ರೀ. ನಾನು ನಿಮ್ಮನ್ನು ಬಿಡಲ್ಲ. ಇವತ್ತು ಅಮಾವಾಸ್ಯೆ, ಹಾಗಾದ್ರೆ ನಾನು ತುಂಬಾ ಜಾಗರೂಕತೆಯಿಂದ ಇರಬೇಕು. ನನ್ನಿಂದ ಯಾವುದೇ ರೀತಿಯ ತಪ್ಪುಗಳು ಆಗಬಾರ್ದು. ಹಾಗೇನಾದ್ರೂ ಆದ್ರೆ ನನ್ನೆಲ್ಲ ಶಕ್ತಿಗಳು ಹೊರಟೋಗುತ್ತೆ. ರೀ, ಏನಾಯ್ತು ರೀ? ಅಮಾವಾಸ್ಯೆ ಅಂದ ತಕ್ಷಣ ಹೆದರ್ಬಿಟ್ರಾ? ಇಲ್ಲ, ಹಾಗೇನಿಲ್ಲ. ನಿಮ್ಮ ಮುಖ ನೋಡಿದ್ರೆ ಯಾವುದೋ ಮೋಹಿನಿನೋ ಅಥವಾ ಕಾಡು ಪ್ರಾಣಿನೋ ಬಂದು ನಿಮ್ಮನ್ನು ಹೊತ್ಕೊಂಡು ಹೋಗುತ್ತೆ ಅನ್ನೋ ಥರ ನಿಂತಿದ್ದೀರಾ. ಹಾಗೆಲ್ಲ ಏನೂ ಆಗಲ್ಲ. ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಅಮೃತ ಅವರೇ, ನೀವು ನನ್ನ ಜೀವ ಕಣ್ರಿ. ಒಂದು ವೇಳೆ ನಿಮ್ಮ ಜೀವಕ್ಕೆ ಏನಾದ್ರು ಕುತ್ತು ಬಂತು ಅಂದರೆ ನನ್ನ ಜೀವ ಒತ್ತೆ ಇಟ್ಟಾರು ನಿಮ್ಮನ್ನು ಕಾಪಾಡ್ತೀನಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ?
ತೊಂದರೆ ಇಲ್ಲ ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್